ವಯಸ್ಸಿನ ಜೊತೆಗೆ ಕೆಲವೊಂದು ಮಾನಸಿಕ ಬದಲಾವಣೆಗಳು ಕೂಡ ಆಗ್ತಾ ಇರ್ತದೆ. ಇದು ನಮಗೆ ಗೊತ್ತಿಲ್ಲದಂತೆ ಆಗ್ತಾ ಇರತಕ್ಕಂಥದ್ದು. ಸೊ ಕೆಲವೊಂದು ಎಲ್ಲ ವಯಸ್ಕರಿಗೂ ಗೊತ್ತಾಗಬೇಕಾದಂಥದ್ದು. ಎರಡನೇದು ಮನೆಯವರಿಗೆ, ಅವರನ್ನು ನೋಡಿಕೊಳ್ಳುವಂತಹ ಮನೆಯವ್ರಿಗೂ ಕೂಡ ಇದು ವಯಸ್ಸಿನ ಬದಲಾವಣೆಗಳು. ಸೊ ಅದರ ಸೂಕ್ಷ್ಮತೆಗಳು ಗೊತ್ತಿದ್ದರೆ ಆರೈಕೆ ಮಾಡುವವರಿಗೆ ಕೆಲವೊಂದು ಸುಲಭ ಆಗ್ತದೆ. ಇವತ್ತು ಸುಮಾರು ಜನ ಈ ವೃದ್ಧಾಪ್ಯದ ಜೊತೆಗೆ ಆರೈಕೆಯಲ್ಲಿ ಎಷ್ಟೋ ಸಲ ಈ ಮೇಜರ್ ಈ ವೃತ್ತಿಯಲ್ಲೇ ನರ್ಸಿಂಗ್ ಮತ್ತು ಹೋಮ್ ನರ್ಸಿಂಗ್ ವೃತ್ತಿಯಲ್ಲೇ ಆ ಸೇವಾ ಮನೋಭಾವನೆ ಕೂಡ್ಕೊಂಡಿರ್ತದೆ. ಆದರೂ ಸಹ ಕೆಲವು ಸರಿ ಏನಾಗ್ತದೆ ಅಂದರೆ ಆ ರೋಗಿ ಆರೈಕೆ ಮಾಡ್ತಾ ಮಾಡ್ತಾ ನಮಗೆ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬರೋದು ಅಥವಾ ಅವ್ರ ಮೇಲೆ ಕೋಪ ಬರೋದು. ನಾನು ಇಷ್ಟು ಸೇವೆ ಮಾಡಿದ್ದೀನಿ, ಅದಕ್ಕೆ ಅವ್ರಿಗೆ ಒಂಚೂರು ಗ್ರ್ಯಾಟಿಟ್ಯೂಡೇ ಇಲ್ಲ ಅಂತ ಅನ್ನೋ ಭಾವನೆ ಬಂದುಬಿಡೋದು. ಅಥವಾ ಮನೆಯಲ್ಲಿ ಕೂಡ ಅಷ್ಟೇ, ತಂದೆ ತಾಯಿ ಅವರಿಗೆ ವಯಸ್ಸಾದವರು ಅಂಥೇಳಿ ತುಂಬ ಜಾಗರೂಕತೆಯಿಂದ ನೋಡಿಕೊಂಡ್ರು ಕೂಡ ಅವರು ಮತ್ತೆ ನಿಮ್ಮ ಮೇಲೆ ಸಿಟ್ಟು ಮಾಡಿದಾಗ ಕೆಲವೊಂದು ಸರಿ ನಮ್ಮ ತಾಳ್ಮೆ ತಪ್ಪಿ ಹೋಗ್ತದೆ. ಆ ಸಮಯದಲ್ಲಿ ಅದಕ್ಕೆ ನಾವು ಬರ್ಡನ್ ಆಫ್ ಕೇರ್ ಗಿವಿಂಗ್ ಅಂತ ಹೇಳ್ತೇವೆ. ಅಂದರೆ ಯಾರು ಆರೈಕೆ ಮಾಡ್ತಾ ಇರ್ತಾರೆ ಆ ವಯೋವೃದ್ಧರು ಕೂಡ ತೊಂದರೆ ಅನುಭವಿಸ್ತಾ ಇರ್ತಾರೆ. ಆದರೆ ಅವ್ರನ್ನ ನೋಡ್ಕೊಳ್ಳೋರು ಕೂಡ ಸಾಕಷ್ಟು ವರ್ಷಗಳಿಂದ ಅವ್ರನ್ನ ನೋಡ್ಕೊಳ್ತಾ ಅವರ ಮಾನಸಿಕ ಆರೋಗ್ಯಕ್ಕೂ ಕೂಡ ತೊಂದರೆ ಆಗ್ತದೆ ಆ ಕೇರ್ ಗಿವಿಂಗ್ ಬರ್ಡನ್ನಿಂದ. ಅಂದರೆ ಈಗ ಆ ರೋಗಿಯ ಜೊತೆಗೆ ಇರುವಾಗ ಅವರು ಎಲ್ಲೂ ಹೊರಗಡೆ ಹೋಗ್ಲಿಕ್ಕಿಲ್ಲ, ಅಥವಾ ಎಲ್ಲಿ ಹಬ್ಬ ಸಮಾರಂಭಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕಾಗೋದಿಲ್ಲ, ಅಥವಾ ತಮ್ಮ ಒಂದು ಸಂಭ್ರಮದ ಆಚರಣೆಗಳನ್ನು ಯಾವುದು ಮಾಡಲಿಕ್ಕಾಗ್ತಾ ಇರೋದಿಲ್ಲ. ಎಲ್ಲಿ ಹೋದ್ರೂ ಇವ್ರ ಕಡೆ ಒಂದು ಆಲೋಚನೆ, ನಾನು ಹೊರಗಡೆ ಹೋದರೂ ಕೂಡ ಮನೆಯಲ್ಲಿ ಅವ್ರು ಹೇಗಿದ್ದಾರೋ ಏನೋ, ಇವತ್ತು ಅವ್ರನ್ನ ಉಳಿದವರು ಸರಿಯಾಗಿ ನೋಡ್ಕೊಳ್ತಾರೋ ಇಲ್ವೋ, ಅಥವಾ ಅವ್ರಿಗೆ ಇವತ್ತಿನ ಮಧ್ಯಾಹ್ನದ ಮಾತ್ರೆಗಳನ್ನು ಕೊಟ್ಟಿದ್ದಾರೋ ಇಲ್ಲೋ, ಈ ರೀತಿ ಒಂದು ನಿರಂತರವಾಗಿ ಆ ರೋಗಿಯ ಬಗ್ಗೆ ಆಲೋಚನೆ ಇರೋದರಿಂದ ಜೊತೆಗಿರೋರು ಕೂಡ ತುಂಬ ಕೆಲವೊಂದು ಸರಿ ಈ ಮಾನಸಿಕ ಖಿನ್ನತೆ ಒತ್ತಡದಿಂದ ಸಫರ್ ಆಗೋದು ಇರ್ತದೆ. ಆಗ ಈ ಕಾಯಿಲೆಯ ಲಕ್ಷಣಗಳು, ಅವರ ಮಾನಸಿಕ ಬದಲಾವಣೆಗಳು ನಮಗೆ ಗೊತ್ತಿದ್ದರೆ ಈ ಬರ್ಡನ್ ಆಫ್ ಕೇರ್ ಗಿವಿಂಗ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತದೆ, ಒತ್ತಡ ಕಡಿಮೆ ಆಗ್ತದೆ. ಎಷ್ಟೋ ಸಲ ಇದು ಗೊತ್ತಿಲ್ಲದಕ್ಕೋಸ್ಕರ, ಕಾಯಿಲೆಯ ಲಕ್ಷಣಗಳು ಗೊತ್ತಿಲ್ಲದಕ್ಕೋಸ್ಕರ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕಂದ್ರೆ, ವಯಸ್ಸಾದ ಅತ್ತೆ ಇರ್ತಾಳೆ, ಅವಳಿಗೆ ಈ ಮಾನಸಿಕ ಕಾಯಿಲೆಯಿಂದ ಮರೆಗುಳಿತನದಿಂದ ನೆನಪಿರೋದಿಲ್ಲ, ಯಾರು ಬಂದರು, ಯಾರು ಹೋದರು, ಏನು ಮಾಡಿದರು ಅಂತ, ಯಾರು ಊಟ ಕೊಟ್ಟರು, ಯಾರು ಮಾತ್ರೆ ಕೊಟ್ಟರು ಅಂತ ನೆನಪಿರೋದಿಲ್ಲ. ಸೊ ಅಷ್ಟು ವರ್ಷ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದ ತಕ್ಷಣ ಈ ಅತ್ತೆ ಹೇಳಿಕ್ಕೆ ಶುರು ಮಾಡ್ತಾಳೆ, ನನಗಿನ್ನೂ ಬೆಳಗ್ಗೆಯಿಂದ ಯಾರೂ ತಿಂಡಿನೇ ಕೊಟ್ಟಿಲ್ಲ ಅಂತ. ಆಲ್ರೆಡಿ 1 ಗಂಟೆ 2 ಗಂಟೆ ಆಗಿರ್ತದೆ. ಬಂದವ್ರು ಹೇಳಿದ ತಕ್ಷಣ ಅಲ್ಲಿ ಸೊಸೆಗೆ ದೊಡ್ಡ ಹಿಂಸೆ ಆಗಿಬಿಡ್ತದೆ. ನೋಡು, ಬೆಳಗ್ಗೆ ಸ್ನಾನ ಮಾಡಿಸಿ ತಿಂಡಿ ಕೊಟ್ಟು ಟಾಯ್ಲೆಟಿಗೆ ಕರ್ಕೊಂಡು ಹೋಗಿ ಅವರು ಬಟ್ಟೆಯಲ್ಲಿ ಮಾಡ್ಕೊಂಡು ಅದನ್ನೆಲ್ಲ ತೊಳೆದು ಬಂದಿದ್ರೆ ಈ ಮುದುಕಿ ಯಾರು ಬೆಳಗ್ಗೆಯಿಂದ ಯಾರು ತಿಂಡಿನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ, ನಾಳೆಯಿಂದ ನಾನು ನೋಡೋದೇ ಇಲ್ಲ ಅಂತ ಆಗಿಬಿಡ್ತದೆ. ಅಂದರೆ ಇಲ್ಲಿ ಆ ಕಾಯಿಲೆಯ ಸಮಸ್ಯೆ ಮುಖ್ಯ ಲಕ್ಷಣವೇ ನೆನಪು ಕಡಿಮೆ ಆಗ್ತಿರೋದು ಅಂತ ಆಕೆಗೆ ಗೊತ್ತಿಲ್ಲ. ಅಂದರೆ ಆಕೆಗೆ ಏನು ಅನ್ಸುತ್ತೆ ಅಂದರೆ, ನಾನು ಎಷ್ಟು ತ್ಯಾಗ ಮಾಡಿದ್ರು ಏನು ಪ್ರಯೋಜನ ಇಲ್ಲ, ನಾನು ಇವ್ರನ್ನ ನೋಡ್ಕೊಳ್ಳೋದಿಲ್ಲ, ನೀವು ಬೇಕಿದ್ರೆ ಇನ್ನೊಬ್ಬರು ಮನೆಗೆ ಕಳಿಸಿ ಅಂತೇಳಿ ಶಿಫ್ಟ್ ಮಾಡಿಬಿಡ್ತಾರೆ. ಸೊ ಈ ರೀತಿ ಸಣ್ಣ ಪುಟ್ಟ ತೊಂದರೆಗಳು, ಈ ಮಾನಸಿಕ ಬದಲಾವಣೆಗಳು ವಯಸ್ಸಿನ ಜೊತೆಗೆ ಆಗ್ತಾ ಇರ್ತದೆ. ನಾನು ಕೇವಲ ಕಾಯಿಲೆಗಳಿಗೆ ಅಂತ ಹೋಗೋದಿಲ್ಲ, ವಯಸ್ಸಿನ ಜೊತೆಗೆ ಆಗ್ತಾ ಇರ್ತಕ್ಕಂಥ ಎಲ್ಲ ರೀತಿಯ ಮಾನಸಿಕ ಬದಲಾವಣೆಗಳನ್ನು ಹೇಳ್ತಾ ಅಲ್ಲಿ ಆ ತೊಂದರೆಗಳು ಹೆಚ್ಚಾದಾಗ ಅದು ಯಾವುದು ಕಾಯಿಲೆ ಅನಿಸ್ಕೊಳ್ಳುತ್ತೆ ಅದ್ರ ಬಗ್ಗೆ ಹೇಳ್ತೇನೆ. ಯಾಕಂದರೆ ಪ್ರತಿಯೊಂದು ಲಕ್ಷಣಗಳು ಹೇಳುವಾಗಲೂ ಅದನ್ನೆಲ್ಲದನ್ನೂ ಕಾಯಿಲೆ ಅಂತ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ವೃದ್ಧಾಪ್ಯ ಜೊತೆಗೆ ಬರ್ತಕ್ಕಂಥ ಮಾನಸಿಕ ಬದಲಾವಣೆಗಳು, ಮಾನಸಿಕ ಕಾಯಿಲೆಗಳು ಪ್ರತಿಯೊಂದು ಸ್ವಲ್ಪ ಅದರ ತೀವ್ರತೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಹೆಚ್ಚಿನವರಲ್ಲಿ ಈ ವೃದ್ಧಾಪ್ಯವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಇರುವುದಿಲ್ಲ. ನನಗೆ ವಯಸ್ಸಾಗಿದೆ, ನನಗೆ ವಯಸ್ಸಾಗ್ತಾ ಬಂತು ಅಂಥೇಳಿ ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನು, ಇನ್ನೂ ವಯಸ್ಸಾಗಿಲ್ಲ, ವಿ ಆರ್ ಅರೌಂಡ್ 40-50 ಅಂದವರು ಈಗಲಿಂದ ಅದನ್ನು ಒಪ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಬೇಕು. ವಯಸ್ಸಿನ ಜೊತೆಗೆ ಏನೇನು ಜವಾಬ್ದಾರಿಗಳಿದೆ, ಏನೇನು ಬದಲಾವಣೆಗಳು ಬರ್ತದೆ, ಮೊದಲು ಇದ್ದಾಗ ಏನೇನು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೆಲವರಿಗೆ ಹೇಳ್ತಾ ಇರ್ತಾರೆ ವಯಸ್ಸು 60 ಮನಸ್ಸು 30 ಅಂತ. ಬೆಳಗ್ಗೆ ಎದ್ದು ಮತ್ತೆ ಏನು 6-7 ಗಂಟೆ ಕೆಲಸ ಮಾಡೋದು, ತಿಂಡಿ ಮಾಡ್ದಂಗೆ 11-12 ಗಂಟೆವರೆಗೂ ಕೆಲಸ ಮಾಡೋದು, ಅಥವಾ ಇಡೀ ಗದ್ದೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋಗಿ 2-3 ತಾಸು ಗದ್ದೆ ಸುತ್ತ ತಿರುಗ್ತಾನೆ ಇರೋದು, ಕಡೆಗೆ ಅವರಿಗೆ ಊಟ ಮಾಡಿದ್ದೀನಿ ಅಂತ ಕೂಡ ನೆನಪೇ ಇರೋದಿಲ್ಲ. ಇದು ಯಾವಾಗ ಮಾಡಬೇಕಾಗಿತ್ತು, ಅವರು 30 ವರ್ಷದಲ್ಲಿ ಮಾಡಬೇಕಿತ್ತು. ಈಗ 60 ವರ್ಷದಲ್ಲಿ 1 ತಾಸು 1 ರೌಂಡ್ ಹೋಗಿ ಬಂದ ಮೇಲೆ ಏನಾದ್ರು ತಿನ್ಕೊಂಡು ಮತ್ತೆ ಏನಾದ್ರು ಹೋಗುವ ಪರಿಸ್ಥಿತಿ ಇರಬೇಕಿತ್ತು. ಆದರೆ ಈ ಬದಲಾವಣೆಗಳು ಅಂದರೆ ವಯಸ್ಸು ಆಗಿದ್ದು ಒಪ್ಕೊಳ್ಳದೇ ಇರೋದು, ಎರಡನೇದು ಆ ವಯಸ್ಸಿಗೆ ಬೇಕಾದಂತಹ ಬದಲಾವಣೆಗಳನ್ನು ಆಯ್ದುಕೊಳ್ಳೋದಿಲ್ಲ.
ಸೊ ಇಂಥದ್ದು ಮಾಡಬಾರ್ದು ಅಂತ. ಕೆಲವ್ರು ಖುಷಿ ಆಗ್ತದೆ ನಮಗೆ, ಇನ್ನೂ ಬೈಕ್ ರೈಡ್ ಮಾಡ್ಕೊಂಡು ಬರ್ತಾರೆ, 85 ಆದರೂ ಇನ್ನೂ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾರೆ, ಸಂತೋಷ. ಅವರ ಏನೋ ಇಳಿ ವಯಸ್ಸಿನಲ್ಲಿ ಕೂಡ ಲವಲವಿಕೆಯಿಂದ ಕ್ರಿಯಾಶೀಲತೆ ಇರೋದು ಒಳ್ಳೆಯದು. ಆದರೆ ತುಂಬ ಲಾಂಗ್ ಡ್ರೈವ್ ಹೋಗ್ಬಿಡೋದು, ಅಥವಾ ತುಂಬ ಹಾಳಾದ ರಸ್ತೆಗಳಲ್ಲಿ ಹೋಗ್ಬಿಡೋದು, ಅಥವಾ ತುಂಬ ಹೆವಿಯಾಗಿರ್ತಕ್ಕಂಥ ಬೈಕ್ಸನ್ನು ಅವರು ವಯಸ್ಸಿನ ಆ ಶಕ್ತಿ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಗಮನ ಬೇಕು. ಸೊ ಅಥವಾ ಎಲ್ಲ ಜವಾಬ್ದಾರಿಗಳನ್ನು ಮೈ ಮೇಲೆ ಹಾಕ್ಕೊಳ್ಳೋದು, ಮನೆಯ ಎಲ್ಲ ಹಣಕಾಸಿನ ಜವಾಬ್ದಾರಿಗಳಿರ್ಬೋದು, ಮನೆಯ ಜವಾಬ್ದಾರಿಗಳಿರ್ಬೋದು, ರೇಷನ್ ತರೋ ಜವಾಬ್ದಾರಿಗಳಿರ್ಬೋದು, ಅದು ನಾನು ಮಾಡದಿದ್ದರೆ ನನ್ನ ಇಂಪಾರ್ಟೆನ್ಸ್ ಹೋಗ್ಬಿಡ್ತದೆ ಅನ್ನೋ ಒಂದು ತಪ್ಪು ಭಾವನೆ ಅವರಿಗೆ. ಡ್ಯೂಟೀಸ್ ಡೆಲಿಗೇಟ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ. ಸೊ ಎಲ್ಲ ಕೆಲಸಗಳನ್ನು ಮೈ ಮೇಲೆ ಹಾಕ್ಕೊಳ್ತಾ ಇರ್ತಾರೆ. ಯಾವಾಗ ಎಲ್ಲ ಕೆಲಸಗಳು ಸರಿಯಾಗಿ ಮೊದಲ ರೀತಿಯಲ್ಲಿ ಸಮರ್ಪಕವಾಗಿ ಮಾಡದಿದ್ದಾಗ ಏನಾಗುತ್ತೆ, ಫಸ್ಟು ನಿರಾಶೆ ಆಗ್ತದೆ, ನಿರಾಶೆಯಿಂದ ಅಸಹನೆ ಮೂಡ್ತದೆ, ಅಸಹನೆಯಿಂದ ಎಲ್ಲರ ಮೇಲೆ ರೇಗ್ತಾ ಇರುತ್ತೆ. ಸೊ ವಯಸ್ಸಿಗೆ ತಕ್ಕ ಹಾಗೆ ಆದ ಬದಲಾವಣೆಗಳನ್ನು ಎಲ್ಲರೂ ಒಪ್ಕೊಳ್ತಾ ಮಾಡ್ತಾ ಹೋಗಬೇಕು. ಅದನ್ನು ಜಾಣತನದಿಂದ ಡ್ಯೂಟೀಸ್ ಡೆಲಿಗೇಟ್ ಮಾಡ್ತಾ ಹೋಗಬೇಕು. ಸೂಪರ್ವಿಷನ್ ನಿಮ್ದು ಹೇಗೂ ಇದ್ದೇ ಇರ್ತದೆ, ವೃದ್ಧಾಪ್ಯ ಆದಮೇಲೆ ಸೂಪರ್ವಿಷನ್ ಎಲ್ಲದ್ರ ಮೇಲೆ ಇದ್ದೇ ಇರ್ತದೆ. ಆದರೆ ನಾನು ಮಾಡಲಿಲ್ಲ, ನನ್ನ ಜವಾಬ್ದಾರಿಯನ್ನು ಬೇರೆಯವ್ರಿಗೆ ಕೊಟ್ಬಿಟ್ರೆ ನನ್ನನ್ನು ಮೂಲೆ ಗುಂಪು ಮಾಡ್ತಾರೆ ಅನ್ನೋ ಭಾವನೆ ಬೇಡ. ಸೊ ಈ ವೃದ್ಧಾಪ್ಯವನ್ನು ಒಪ್ಪಿಕೊಳ್ಳದಿದ್ದರಿಂದ ಸಾಕಷ್ಟು ರಿಟೈರ್ಮೆಂಟ್ ನಂತರ ತೊಂದರೆಗಳು ಬರ್ತದೆ. ಕೆಲವರು ನೋಡಿರ್ಬೇಕು, ತುಂಬ ಆ್ಯಕ್ಟಿವ್ ಪರ್ಸನ್, ತುಂಬ ಲವಲವಿಕೆಯಿಂದ ಇರ್ತಾರೆ, 58-60 ವರ್ಷದವರೆಗೂ ಎಲ್ಲರಿಗೂ ತುಂಬ ಆ್ಯಕ್ಟಿವ್ ಪರ್ಸನ್ನು ರೋಲ್ ಮಾಡಲಾಗಿರ್ತಾರೆ. ತಕ್ಷಣ ನಂತರ ಎಲ್ಲರಿಂದನೂ ಕಂಪ್ಲೇಂಟ್, ಏನವರು ಮನೆಯಿಂದ ಹೊರಗೆ ಹೊರಡೋದಿಲ್ಲ, ಪೇಪರ್ ಓದೋದಿಲ್ಲ, ಯಾವಾಗಲೂ ನಿಷ್ಕ್ರಿಯತೆಯಿಂದ ಇರ್ತಾರೆ, ಡಲ್ ಆಗಿರ್ತಾರೆ, TV ಸಹ ನೋಡೋದಿಲ್ಲ, ಎಲ್ಲೂ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಅಂತ. ಯಾಕೆ ಅಂತಂದರೆ ರಿಟೈರ್ಮೆಂಟ್ ಆದ ತಕ್ಷಣ ಏನೋ ಕಳ್ಕೊಂಡೆ ನಾನು, ಇನ್ನು ಹೇಗೆ ನಾನು ಇರೋದು, ನನ್ನನ್ನು ಯಾರೂ ಮಾತಾಡಿಸ್ತಿಲ್ಲ, ನಾನು ಆಫೀಸಿಗೆ ಹೋದರೆ ನನ್ನ ಮೊದಲಿನ ಕಲೀಗ್ಸ್ ಎಲ್ಲ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನನ್ನನ್ನು ಯಾವ ಕಾರ್ಯಕ್ರಮಕ್ಕೂ ಕರೀತಾ ಇಲ್ಲ, ನನ್ನನ್ನು ಸ್ಟೇಜ್ ಮೇಲೆ ಕೂರಿಸೋದಿಲ್ಲ. ಸೊ ಇಷ್ಟು ದಿನ ತುಂಬ ಪ್ರಾಮುಖ್ಯ ವ್ಯಕ್ತಿ, ಇಂಪಾರ್ಟೆಂಟ್ ವ್ಯಕ್ತಿ ಸೊಸೈಟಿಯಲ್ಲಿದ್ದು ಸಡನ್ನಾಗಿ ಅದೆಲ್ಲ ಇಲ್ಲ ಅಂದ ತಕ್ಷಣ ಅವನಿಗೆ ಒಂದು ಖಾಲಿತನ ಶುರು ಆಗಿಬಿಡುತ್ತೆ. ಸೊ ಐಡಿಯಲ್ ವೇ ಟು ಕಂಬ್ಯಾಟ್ ರಿಟೈರ್ಮೆಂಟ್ ಈಸ್ ಪ್ರಿಪೇರ್ ಫಾರ್ ಇಟ್. ಯಾವಾಗ ವೃತ್ತಿ ಇನ್ನೊಂದು 7-8 ವರ್ಷ ಇರುವಾಗಲೇ ಆ ರಿಟೈರ್ಮೆಂಟ್ಗೆ ನಾವು ಪ್ರಿಪೇರ್ ಮಾಡಬೇಕು. ಇಲ್ಲಿ ಇರುವ ಎಲ್ಲ ಯುವಕರು ಯುವತಿಯರು ಇದ್ದರೆ ನಿಮ್ಮ ಮನೆಯ ಹಿರಿಯರನ್ನ ಇದಕ್ಕೆ ಪ್ರಿಪೇರ್ ಮಾಡಿಸ್ಬೇಕು. ಪ್ರಿಪೇರ್ ಮಾಡಿಸೋದೇನೆಂದರೆ ಅವರಲ್ಲಿ ಸಾಕಷ್ಟು ಹವ್ಯಾಸಗಳಿರ್ತದೆ. ಕೆಲವರಿಗೆ ಬರೆಯೋ ಹವ್ಯಾಸ ಇರ್ತದೆ, ಕೆಲವರಿಗೆ ಸೋಷಿಯಲ್ ವರ್ಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹವ್ಯಾಸಗಳಿರ್ತದೆ, ಕೆಲವರಿಗೆ ತೋಟಗಾರಿಕೆಯಲ್ಲಿ ಹವ್ಯಾಸ ಇರ್ತದೆ, ಕೆಲವರಿಗೆ ಹಾಡೋದ್ರಲ್ಲಿ ಹವ್ಯಾಸ ಇರ್ತದೆ. ಬಟ್ ಏನೋ ಒಂದು ಅವರ ವೃತ್ತಿಯಲ್ಲಿ ತುಂಬ ಬ್ಯುಸಿಯಾಗಿದ್ದು ಆ ಹವ್ಯಾಸಗಳನ್ನೆಲ್ಲ ಮೂಲೆಗುಂಪು ಮಾಡಿರ್ತಾರೆ. ಸೊ ಅದಕ್ಕೆ ರಿಕಗ್ನಿಷನ್ ಸಿಕ್ಕರೆ, ಆ ಹವ್ಯಾಸಗಳಿಗೆ ರಿಕಗ್ನಿಷನ್ ಸಿಕ್ಕರೆ ಅದನ್ನು ಹೆಚ್ಚು ಅವ್ರು ಮಾಡಲಿಕ್ಕೆ ಇಷ್ಟಪಡ್ತಾರೆ. ನೀನು ಎಷ್ಟು ಚೆನ್ನಾಗಿ ಆಡ್ತೀಯ, ನೀನು ಎಷ್ಟು ಚೆನ್ನಾಗಿ ಬರೀತೀಯ, ನಿಂದು ಆರ್ಟಿಕಲ್ ಕೊಡು, ನಾನೊಂದು ಯಾವುದೋ ತರಂಗಕ್ಕೋ ಸುಧಾಕ್ಕೆ ಕಳಿಸ್ತೇನೆ ಅಂಥೇಳಿ ಅವ್ರ ಹತ್ರ ಹೇಳಿ ಮಾಡಿದಾಗ ಅವ್ರಿಗೆ ಆ ಹವ್ಯಾಸದ ಮೇಲೆ ಜಾಸ್ತಿ ಆಸಕ್ತಿ ಬರಲಿಕ್ಕೆ ಶುರು ಆಗ್ತದೆ. ಸೊ ಈ ಟುವರ್ಡ್ಸ್ ರಿಟೈರ್ಮೆಂಟು ಅವರಿಗೆ ರಿಟೈರ್ಮೆಂಟ್ ಆಗ್ತಾ ಇರೋದು ಒಂದು ಪ್ಲಸ್ ಪಾಯಿಂಟು. ಯಾಕೆಂದರೆ ನನ್ನ ಎಲ್ಲ ಅಳಿದುಳಿದ ಕೆಲಸಗಳು ಸುಮಾರು ಪ್ಲಾನಿಂಗ್ಸ್ ಇತ್ತು, ನನಗೆ ಹಾಗೆ ಮಾಡಬೇಕಿತ್ತು, ಹರಿದ್ವಾರಕ್ಕೆ ಹೋಗಬೇಕಿತ್ತು, ಕಾಶಿಗೆ ಹೋಗಬೇಕಿತ್ತು, ಸೌತ್ ಇಂಡಿಯಾ ಟ್ರಿಪ್ ಹೋಗಬೇಕಿತ್ತು, ನಾನು ಹೆಂಡತಿ ಮಕ್ಕಳ ಜೊತೆಗೆ ಚೆನ್ನಾಗಿ ಸಮಯ ಕಳೆದಿದ್ದೇ ಇಲ್ಲ, ಬರೀ ಆಫೀಸ್ ಅಂತಾಯಿತು ಅಂತೇಳಿ ಸುಮಾರು ಒಂದು ಪೆಂಡಿಂಗ್ ಕನಸುಗಳಿರ್ತದೆ. ಅದನ್ನೆಲ್ಲ ನಾನು ಮಾಡೇ ಇಲ್ಲ ಅಂತ. ಅದನ್ನೆಲ್ಲ ಮಾಡಲಿಕ್ಕೆ ಅವ್ರಿಗೊಂದು ಪ್ರಾಜೆಕ್ಟ್ ವರ್ಕ್ ಹಾಕ್ಕೊಡೋದು ನಾವು. ಈಗ ಅವರ ಊರಿನ ಶಾಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅವ್ರನ್ನೊಂದು ಹೆಡ್ ಮಾಡೋದು, ಅಥವಾ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅವ್ರನ್ನೊಂದು ಮುಖ್ಯಸ್ಥರನ್ನಾಗಿ ಮಾಡೋದು. ಅಲ್ಲಿ ಏನಾಗ್ತದೆ, ಆ ಮನುಷ್ಯನ ಈಗೋ ಅಹಂ ಸಂತೋಷ ಆಗ್ತದೆ. ನನಗೆ ಪ್ರಾಮುಖ್ಯತೆ ಇದೆ, ನನಗೂ ಒಂದು ಸಮಾಜ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ, ನಾನು ಈಗ ಖಾಲಿ ವ್ಯಕ್ತಿ ಅಲ್ಲ ಅನ್ನೋ ರೀತಿ. ಸೊ ಇದನ್ನು ಟುವರ್ಡ್ಸ್ ರಿಟೈರ್ಮೆಂಟು ಮಕ್ಕಳಾದವರು ಸ್ವಲ್ಪ ಶ್ರಮ ವಹಿಸಿ ಅದು ಮಾಡಿದರೆ ಒಳ್ಳೆಯದು. ಮತ್ತು ಪ್ರತಿಯೊಬ್ಬರು ಈ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದು ಇಟ್ಸ್ ರಿಟೈರ್ಮೆಂಟ್ ಫ್ರಮ್ ವರ್ಕ್, ಬಟ್ ರಿಟೈರ್ಮೆಂಟ್ ಫ್ರಮ್ ಲೈಫ್ ಅಲ್ಲ. ಇನ್ನೊಂದೇನೋ ಹೊಸ ಜವಾಬ್ದಾರಿ ನನ್ನ ಮೇಲೆ ಪ್ರಾರಂಭ ಆಗ್ತಾ ಇದೆ, ಅದಕ್ಕೆ ಬಿಗಿನಿಂಗ್ ಇದು. ಸೊ ಇಟ್ಸ್ ಎ ಬಿಗಿನಿಂಗ್ ಇಯರ್ ಫಾರ್ ಸಮಥಿಂಗ್ ನ್ಯೂ. ಅದಕ್ಕೋಸ್ಕರ ಈ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಸುಮಾರು ಚರ್ಚೆ ಆಗ್ತಾ ಇದೆ. ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫು, ಆ್ಯಕ್ಚುಲಿ ಸೆಕೆಂಡ್ ಇನ್ನಿಂಗ್ಸ್ನ ತುಂಬ ಸ್ಪೋರ್ಟಿವ್ ಆಗಿ ತಗೊಂಡಿರೋರು ಜಾಸ್ತಿನೇ ಅಚೀವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನನಗೆ ಒಂದು 40ರ ಆಸುಪಾಸಿನ ಇರ್ತಕ್ಕಂಥ ಒಂದು ಮಹಿಳೆ ಹೇಳ್ತಾ ಇದ್ರು, ಈಗ ಅವರು ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಎಲ್ಲರಿಂದ ಸ್ವಲ್ಪ ಪ್ರತಿಕ್ರಿಯೆಗಳಿತ್ತು, ಈಗ ಯಾಕೆ ಬೇಕಿತ್ತು ನಿನಗೆ, ಈಗ ಯಾಕೆ ಡಿಗ್ರಿ ಬೇಕು, ಈಗ ಯಾಕೆ ಸ್ನಾತಕೋತ್ತರ ಪದವಿ ಬೇಕು ನಿನಗೆ ಅಂತ. ಬಟ್ ಶೀ ಟೋಲ್ಡ್, ಮುಂಚೆ ಆದರೆ ನನಗೆ ಬೆಳಗ್ಗೆ ಹೇಳಬೇಕು, ಅಡುಗೆ ಮಾಡಬೇಕು, ಮಕ್ಕಳನ್ನ ರೆಡಿ ಮಾಡಬೇಕು, ಶಾಲೆಗೆ ಕಳಿಸ್ಬೇಕು, ಅವರಿಗೆ ಸಾಯಂಕಾಲ ಬಂದರೆ ಹೋಮ್ವರ್ಕ್ ನಡೆಸ್ಬೇಕು, ಈಗ ಯಾವ ಜಂಜಾಟ ಇಲ್ಲ. ಐ ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆನ್ ಮೈ ಸ್ಟಡೀಸ್ ಅಂತ. ಆಮೇಲೆ ಮೊದಲು ನಾನೇನಾದ್ರು ಡಿಗ್ರಿ ಮಾಡಬೇಕು, ಓದಬೇಕು ಅಂತಂದರೆ ಅದಕ್ಕೆ ನನಗೆ ಮಾರ್ಕ್ಸ್ ಬರಬೇಕು, A+ ಬರಬೇಕು, B+ ಬರಬೇಕು ಅನ್ನೋದು ಸ್ಟ್ರೆಸ್ ಇತ್ತು. ಈಗಿಲ್ಲ ಅದು. ಸೊ ಈಗ ಯಾವುದಾದ್ರು ಒಂದು ಹೊಸ ಪ್ರಾಜೆಕ್ಟ್ ನಾವು ತಗೊಂಡ್ರೆ ಖುಷಿಗೋಸ್ಕರ ಮಾಡ್ತೀವಿ.
ಆತ್ಮಸಂತೃಪ್ತಿಗೋಸ್ಕರ ಮಾಡ್ತೀವಿ. ಹಾಗೆ ಈ ಆತ್ಮಸಂತೃಪ್ತಿಗೋಸ್ಕರ ನಾವು ಹೊಸ ಡಿಗ್ರಿ ಮಾಡೋದಿರ್ಬೋದು, ಹೊಸ ಕೆಲಸಗಳು ಮಾಡೋದಿರ್ಬೋದು, ಹೊಸ ಪ್ರಾಜೆಕ್ಟ್ಸ್ ಮಾಡೋದಿರ್ಬೋದು, ಯಾವುದು ಸ್ಟ್ರೆಸ್ ಇರೋದಿಲ್ಲ. ಸೊ ಆ ಹೊಸ ಪ್ರಾಜೆಕ್ಟ್ಗಳು ತಗೊಳ್ಳಿಕ್ಕೆ ಯಾವತ್ತೂ ನಮಗೆ ವಯಸ್ಸು ಅಡ್ಡಿ ಬರೋದಿಲ್ಲ. ಸೊ ಇದನ್ನು ನಾವು ಹೆಚ್ಚು ಈ ವಯೋವೃದ್ಧರಲ್ಲಿ ತಿಳಿಸ್ಕೊಡ್ಬೇಕು. ಆವಾಗ ರಿಟೈರ್ಮೆಂಟ್ ಆರ್ ಓಲ್ಡ್ ಏಜ್ ವಿಲ್ ಬಿಕಮ್ ಎ ಬ್ಲಿಸ್ ರಾದರ್ ದ್ಯಾನ್ ಓಲ್ಡ್ ಏಜ್ ಆಸ್ ಎ ಕರ್ಸ್ ಅಂತ ಏನು ಭಾವನೆ ಇದೆ, ನನಗೆ ವಯಸ್ಸಾಗ್ಬಿಡ್ತು, ಇನ್ನು ಯಾರು ನನ್ನನ್ನು ನೋಡ್ಕೊಳ್ಳೋದಿಲ್ಲ, ಮೂಲೆ ಗುಂಪು ಮಾಡ್ತಾರೆ. ಇಲ್ಲ, ಇಟ್ ಕ್ಯಾನ್ ಬಿ ಮೋರ್ ಯೂಸ್ಫುಲ್, ಮೋರ್ ಬೆನಿಫಿಷಿಯಲ್. ಯಾಕೆಂತಂದರೆ ನಿಮಗೆ ಫ್ರೀ ಟೈಮ್ ತುಂಬ ಇರ್ತದೆ. ಆಮೇಲೆ ವಯಸ್ಸು ಇದ್ದಾಗ ತಂದೆಯ ರೋಲು, ಗಂಡನ ರೋಲು, ಆಫೀಸ್ ರೋಲು, ಬಾಸ್ ರೋಲು ಸುಮಾರಿತ್ತು. ಈಗ ದೇರ್ ಆರ್ ನ್ಯೂ ರೋಲ್ಸ್. ಅಜ್ಜನ ರೋಲ್ ಇದೆ, ಅಜ್ಜಿ ರೋಲ್ ಇದೆ, ದೊಡ್ಡಪ್ಪನ ರೋಲ್ ಇದೆ, ಸಮಾಜದಲ್ಲಿ ಮುಖ್ಯಸ್ಥರು ಅಂದರೆ ವಿಲೇಜ್ ಹೆಡ್ಸ್ ಇರ್ತದಲ್ಲ ಅದರ ರೋಲ್ಸ್ ಇದೆ. ಅದು ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಅಂದರೆ ಅಲ್ಲಿ ಓಲ್ಡ್ ಏಜ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಅಮ್ಮನ ಅನುಪಸ್ಥಿತಿ, ಅಮ್ಮ ಕೆಲಸಕ್ಕೆ ಹೋಗಬೇಕಾಗುತ್ತೆ ಅನಿವಾರ್ಯತೆಯಿಂದ ಇದ್ದಾಗ ಅಮ್ಮನ ಸಬ್ಸ್ಟ್ಯೂಟ್ ಅಜ್ಜಿ, ಅಂದರೆ ಅಮ್ಮನಷ್ಟೇ ಸರಿಯಾಗಿ ನೋಡ್ಕೊಳ್ಳಲಿಕ್ಕೆ ಸಾಧ್ಯ ಇರತಕ್ಕಂಥ ಇನ್ನೊಂದು ವ್ಯಕ್ತಿ ಅಜ್ಜಿ. ಸೊ ಆ ರೀತಿ ಆ ರೋಲ್ಸು ಈಗ ಸಿಕ್ಕಿದೆ ಅಂತ. ಸೊ ನಾನು ಏನೋ ಕಳ್ಕೊಂಡಿದ್ದೀನಿ, ನನಗೆ ರಿಟೈರ್ಮೆಂಟ್ ಆಗಿಬಿಡ್ತು, ಆಫೀಸ್ ವರ್ಕ್ ಇಲ್ಲ ಅಂದರೆ ನೋಡಿ, ಆಫೀಸ್ ವರ್ಕ್ ಇದ್ದಿದ್ರೆ ಮೊಮ್ಮಕ್ಕಳ ಜೊತೆಗೆ ಆಡ್ಲಿಕ್ಕೆ ಆಗ್ತಿತ್ತಾ? ಇಲ್ಲ. ಸೊ ಈಗ ಅದಕ್ಕೋಸ್ಕರ ನನಗೆ ಈ ಒಂದು ಸ್ಟೇಜಸ್ ಆಫ್ ಲೈಫು ನಮ್ಮ ವ್ಯವಸ್ಥೆ ಅನುಕೂಲ ಮಾಡಿಕೊಡ್ತಿದೆ. ಐ ಶುಡ್ ಎಂಜಾಯ್ ದಿಸ್. ಈ ಟೈಮನ್ನು ನಾನು ಖುಷಿ ಪಡಬೇಕು ಅಂತ. ಅಲ್ಲಿ ಬೇಜಾರು ಇರ್ತದೆ, ನನಗೆ ಯಾರು ಚೆನ್ನಾಗಿ ನೋಡ್ಕೊಳ್ತಿಲ್ಲ, ಮಗ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಸೊಸೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನೋಡಿ, ಆ ಮಗ ಸೊಸೆ ನಿಮಗೆ ಯಾವುದೂ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೂ ಅವರು ನಿಮಗೆ ಒಂದು ಮಕ್ಕಳು ಎತ್ತು ಕೊಟ್ಟಿದ್ದಾರಲ್ವ. ನಿಮಗೆ ಬ್ಯುಸಿ ಇರಲಿಕ್ಕೆ, ತುಂಬ ಕ್ರಿಯಾಶೀಲರಾಗಿರಲಿಕ್ಕೆ ಆ ಮಕ್ಕಳು ಸಾಕಲ್ವ. ಎಷ್ಟೋ ಸಲ ಅದನ್ನು ಬಿಟ್ಬಿಡ್ತೇವೆ ನಾವು. ಆ ಮಕ್ಕಳ ಮೇಲೆ ಕೂಡ ನಮ್ಮ ಮಕ್ಕಳ ಅಥವಾ ಸೊಸೆಯರ ಸಿಟ್ಟನ್ನೆಲ್ಲ ಮೊಮ್ಮಕ್ಕಳ ಮೇಲೆ ಹಾಕೋದು. ನೀವಪ್ಪ ಹಾಗೆ ಮಾಡ್ದೆ, ನೀವಪ್ಪ ಹೀಗೆ ಮಾಡ್ದೆ, ನೀವು ಅಪ್ಪನಿಗೆ ಹೋಗಿ ಹೇಳು, ನೀವು ಅಮ್ಮನಿಗೆ ಹೋಗಿ ಹೇಳು ಅಂತ ಆ ಮಕ್ಕಳ ಮೇಲೆ ಅಜ್ಜ ಅಜ್ಜಿಯರು ಸಿಟ್ಟು ಹಾಕಲಿಕ್ಕೆ ಶುರು ಮಾಡ್ತೇವೆ. ಆವಾಗ ಏನಾಗ್ತದೆ, ಇರುವ ಒಂದು ನಮ್ಮ ಕ್ರಿಯಾಶೀಲತೆಗೆ ಅಥವಾ ಸಂತೋಷ ಪಡಲಿಕ್ಕೆ ಇರುವಂಥ ಸಾಧನಗಳು ಆ ಮೊಮ್ಮಕ್ಕಳು ಅಥವಾ ಮನೆಯ ಎಲ್ಲ ಕಮ್ಯುನಿಕೇಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಶಕ್ತಿ ಇರತಕ್ಕಂಥ ಆ ಸಾಧನಗಳನ್ನು ಕೂಡ ನಾವು ಹಾಳು ಮಾಡ್ಕೊಂಡು ಬಿಡ್ತೇವೆ. ಆಕ್ಸೆಪ್ಟೆನ್ಸು ಓಲ್ಡ್ ಏಜ್ ಬಗ್ಗೆ ಎಷ್ಟು ಒಳ್ಳೆಯದಾಗ್ತದೆ ಅಷ್ಟು ಒಳ್ಳೆಯದು. ಸೊ ವಿ ಕೆನಾಟ್ ಎಕ್ಸ್ಟೆಂಡ್ ಅವರ್ ಲೈಫ್. ಓಲ್ಡ್ ಏಜನ್ನು ನಾವು ಅದಕ್ಕೆ ಇನ್ನಷ್ಟು ವರ್ಷಗಳನ್ನು ಸೇರ್ಸೋಕೆ ಆಗದೇ ಇದ್ದರೂ ಕೂಡ ಇರುವ ವರ್ಷಗಳಿಗೆ ಜೀವಂತಿಕೆ ತುಂಬುವ ಸಾಧ್ಯತೆ ಇದೆ. ಸೊ ವಿ ಕೆನಾಟ್ ಆ್ಯಡ್ ಇಯರ್ಸ್ ಟು ಅವರ್ ಲೈಫ್, ಬಟ್ ವಿ ಕ್ಯಾನ್ ಆ್ಯಡ್ ಲೈಫ್ ಟು ಅವರ್ ಇಯರ್ಸ್. ಇರುವಷ್ಟು ವರ್ಷಗಳನ್ನು ನಾವು ಇನ್ನಷ್ಟು ಜೀವಂತಿಕೆಯಿಂದ ಕಳೀಲಿಕ್ಕೆ ಸಾಧ್ಯ ಇದೆ. ಅದನ್ನು ಹೇಗೆ ಮಾಡೋದು ಅಂತ. ಸೊ ಈ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ಸು ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಓಲ್ಡ್ ಏಜಲ್ಲಿ. ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸು ಅದು ರಿಟೈರ್ಮೆಂಟಿಂದನೇ ಸ್ಟಾರ್ಟ್ ಆಗ್ತದೆ. ಓಲ್ಡ್ ಏಜ್ ಅಂತ ನನಗೆ ಅನಿಸಿದರೆ, ಯಾರಾದರೂ ನನಗೆ ಅಜ್ಜಿ ಅಜ್ಜ ಅಂದ್ಬಿಟ್ರೆ ಕೆಲವ್ರಿಗೆ ತುಂಬ ಕೋಪ ಬರ್ತಾ ಇರ್ತದೆ. ಯಾಕೆಂದರೆ ಕಷ್ಟಪಟ್ಟು ಅವರು ಡೈ ಮಾಡಿಕೊಂಡು ವಯಸ್ಸು ಕಾಣಬಾರ್ದು ಅಂತ ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಯಾರಾದರೂ ಅಜ್ಜ ಅಂದ್ಬಿಟ್ರೆ, ಅಜ್ಜಿ ಅಂದ್ಬಿಟ್ರೆ ಭಯಂಕರ ಕೋಪ ಬರ್ತದೆ. ನಿನಗೆ ಅಜ್ಜಿ ಥರ ಕಾಣ್ತೀನ ನಾನು, ಆಂಟಿ ಅಂತ ಹೇಳು ಅಂಥೇಳಿ. ಸೊ ದೇ ವಾಂಟ್ ಟು ಬಿ ಆಂಟಿ ಟಿಲ್ ದೇರ್ ಲೈಫ್. ಸೊ ಈ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್, ವಯಸ್ಸಿನ ಬಗ್ಗೆ ನಮಗೆ ಎಷ್ಟು ಅಕ್ಸೆಪ್ಟೆನ್ಸ್ ಬರ್ತದೆ ಅಷ್ಟು ಒಳ್ಳೆಯದು. ನನಗೆ ವಯಸ್ಸಾಗಿಲ್ಲ, ಸಂತೋಷ, ಜೀವಂತಿಕೆ ಇದ್ದರೆ ಸಂತೋಷ. ಈಗ ಜನರಲ್ ಫೀಲ್ಡ್ ಮಾರ್ಷಲ್ ಕರಿಯಪ್ಪಗೆ ಯಾರೋ ಕೇಳಿದ್ರಂತೆ, ಹೌ ಓಲ್ಡ್ ಆರ್ ಯು ಅಂತ ಕೇಳಿದರೆ ಅವರು ಐ ಆಮ್ 80 years ಯಂಗ್ ಅಂತ ಹೇಳಿದ್ರಂತೆ. ಸೊ ಹಾಗೆ ನನಗೆ ವಯಸ್ಸು ದೇಹಕ್ಕೆ ಆಗ್ತಾ ಇದೆ, ಮನಸ್ಸಿಗೆ ವಯಸ್ಸು ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇರೋದು ಕ್ರಿಯಾಶೀಲತೆ. ಆದರೆ ವಯಸ್ಸಿಗೆ ಆಗಿರುವ ದೇಹಕ್ಕೆ ಆಗಿರ್ತಕ್ಕಂಥ ವಯಸ್ಸನ್ನು ಮರೆತು ಕೆಲವೊಂದು ಜವಾಬ್ದಾರಿಗಳನ್ನು ತಗೊಳ್ಳೋಕೆ ಹೋಗ್ತೀವಲ್ಲ, ಅದು ಕೆಲವೊಂದು ಸರಿ ದಡ್ಡತನ ಅನಿಸುತ್ತೆ. ಯಾಕಂದರೆ ನಮ್ಮ ಈ ದೈಹಿಕ ತೊಂದರೆಗಳು ಏನೇನು ಬದಲಾವಣೆಗಳಾಗ್ತದೆ, ಮೂಳೆಗಳಲ್ಲಿ ಏನು ಬದಲಾವಣೆ ಆಗ್ತದೆ, ಸ್ಪೈನಲ್ ಕಾರ್ಡ್ ಚೇಂಜಸ್ ಏನಾಗ್ತದೆ, ಸಣ್ಣ ಸಣ್ಣ ಪೆಟ್ಟುಗಳು. ಓಲ್ಡ್ ಏಜಲ್ಲಿ ದೊಡ್ಡ ವೈರಿಗಳಂದ್ರೆ ಯಾರು ಗೊತ್ತಾ? ಈ ಫಾಲ್ಸ್, ಹಿಸ್ಟ್ರಿ ಆಫ್ ಫಾಲ್ಸ್. ಬೀಳ್ತಾರೆ, ಅವ್ರದ್ದು ಫೀಮರ್ ಮುರಿದು ಹೋಗ್ತದೆ, ಬೀಳ್ತಾರೆ, ಅವ್ರದ್ದು ಹೆಡ್ ಇಂಜುರಿ ಆಗಿಬಿಡ್ತದೆ. ಒಂದು ಸಣ್ಣ ಪೆಟ್ಟು, ಬಾತ್ರೂಮಲ್ಲಿ ಕಾಲು ಜಾರಿ ಬೀಳ್ತಾರೆ, ಸೊಂಟ ಮುರಿದು ಹೋಗ್ತದೆ. ಸೊ ಓಲ್ಡ್ ಏಜಲ್ಲಿ ದೊಡ್ಡ ಶತ್ರುಗಳಂದರೆ ಈ ಬೀಳೋದು ಮಾತ್ರ. ಅದು ಆಗಬಾರ್ದು ಅಂತ ನೋಡ್ಕೋಬೇಕಂದ್ರೆ ನಮ್ಗೆ ಯಾವಾಗಲೂ ನಮ್ಮ ವಯಸ್ಸಿನ ನೆನಪಿರಬೇಕು ತಲೆಯಲ್ಲಿ. ಅದನ್ನು ಬಿಟ್ಟು ನಾನು ಯಾರ ಸಪೋರ್ಟ್ ಇಲ್ಲದೆ ಹೋಗ್ತೀನಿ ಅಥವಾ ಭಾರವಾದ ವಸ್ತುಗಳು ನೋಡಿ, ಅರ್ಧ ಬಕೆಟ್ ನೀರು ಎತ್ತೋದು ಕಷ್ಟನೇ ವಯಸ್ಸಾದಮೇಲೆ. ಅಯ್ಯೋ ಇಷ್ಟು ಮಾಡ್ಕೊಳ್ತಿದ್ರೆ ಹೇಗೆ ಅಂತೇಳಿ ನಾನು ಒಂದು ಬಕೆಟ್ ಎತ್ಕೊಂಡು ಹೋಗ್ಲಿಕ್ಕೆ ಹೋಗಿ ತೊಂದರೆ ಮಾಡ್ಕೊಳ್ಳೋದು ಬೇಡ. ಸಣ್ಣ ಸಣ್ಣ ಕೆಲಸಗಳು ನಮ್ಮ ಪಾಡಿಗೆ ಸ್ವಾವಲಂಬಿತನ ಕೊನೆಯವರೆಗೂ ಇರಲಿ. ಆದರೆ ಈ ಭಾರವಾದ ವಸ್ತುಗಳನ್ನ ಎತ್ಕೊಳ್ಳೋದು, ಶ್ರಮ ಆಗಿರ್ತಕ್ಕಂಥ ಕೆಲಸಗಳನ್ನ ಮಾಡೋದು, ಮನೆಯವರು ತುಂಬ ಬೇಡ ಅಂದ್ರೂ ಮಾಡುವಂಥ ಜವಾಬ್ದಾರಿಗಳನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಠದಲ್ಲಿ ಮಾಡೋದು ಬೇಡ. ಬಯಾಲಜಿಕಲ್ ಚೇಂಜಸ್ ಅಂತ ಯಾರೋ ಹೇಳಿದ್ರಿ, ಕೇಳಿದಾಗ ಏನೇನು ಚೇಂಜಸ್ ಆಗ್ತದೆ ಅಂತ. ನಿಜ, ಈ ಓಲ್ಡ್ ಏಜ್ ಆಗ್ತಾ ಸ್ವಲ್ಪ ನಮಗೆ ಹಸಿವು
ವ್ಯತ್ಯಾಸ ಆಗಿಬಿಡ್ತದೆ. ಹಸಿವು ಕಡಿಮೆ ಆಗ್ತದೆ, ನಿದ್ರೆ ಕಡಿಮೆ ಆಗ್ತದೆ, ಅಥವಾ ನಿದ್ರೆ ಕಡಿಮೆ ಜೊತೆಗೆ ಅತಿಯಾಗಿ ಏನೋ ಬರೀ ಕನಸುಗಳಲ್ಲೇ ರಾತ್ರಿ ಎಲ್ಲ ನಿದ್ದೆ ಕಳೆದೋಗ್ತದೆ. ಇಂಥದ್ದೆಲ್ಲ ಆದಾಗ ಕೆಲವೊಮ್ಮೆ ಅದೇನಾದ್ರು ಖಿನ್ನತೆಯ ಲಕ್ಷಣಗಳಿದೆಯಾ ನೋಡಬೇಕಾಗ್ತದೆ. ಕೇವಲ ನಿದ್ರೆ ತೊಂದರೆ ಕೂಡ ಇರ್ಬೋದು. ಅಂದರೆ ಬರೀ ಇನ್ಸೋಮ್ನಿಯಾ, ನಿದ್ರೆಯ ಸಮಸ್ಯೆ ಮಾತ್ರ ಹೆಚ್ಚು ಓಲ್ಡ್ ಏಜಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಮಸ್ಯೆ. ಸಾಧಾರಣವಾಗಿ ಮುಂಚೆ 8-10 ತಾಸು ಮಲಗ್ತಾ ಇರೋರಿಗೆ ವಯಸ್ಸು ಆಗ್ತಾ ಒಂದೊಂದು ತಾಸು ಕಡಿಮೆ ಆಗ್ತಾ ಬರುವ ಸಾಧ್ಯತೆಗಳಿರುತ್ತೆ. ಓಲ್ಡ್ ಏಜಿಗೆ ಬಂದ ತಕ್ಷಣ ಒಂದು 5 ತಾಸಿಗೆ ನಿದ್ದೆ ಎಚ್ಚರ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮುಂಚೆಗಿಂತ 1 ತಾಸು 2 ತಾಸು ಕಡಿಮೆ ಆಗೋದು ಸಹಜ ಓಲ್ಡ್ ಏಜ್ ರಿಲೇಟೆಡ್. ಈಗ ಉದಾಹರಣೆ, ನೀವು ಬೆಳಗ್ಗೆ ಯಾವಾಗಲೂ 6 ಗಂಟೆಗೆ ಎದ್ದೇಳುವಂಥ ಅಭ್ಯಾಸ ಇತ್ತು ಅಂದರೆ ಒಂದು 5 ಗಂಟೆಗೆ ಎಚ್ಚರ ಆಗ್ಲಿಕ್ಕೆ ಶುರು ಆಗ್ಬೋದು. ಅದು ಸಹಜ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ನಿದ್ರಾ ತೊಂದರೆ ಅಂದ್ಕೊಂಡು ಯಾವ ಚಿಕಿತ್ಸೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ತುಂಬ ಕಡಿಮೆ, ತುಂಬ ಬೇಗ ನಾನು ಹೇಳೋದಕ್ಕಿಂತ 2-3 ತಾಸು ಮುಂಚೆ ಎಚ್ಚರ ಆಗಿಬಿಡ್ತದೆ. ಅರ್ಲಿ ಮಾರ್ನಿಂಗ್ ಅವೇಕ್ನಿಂಗ್ ತುಂಬ ಬೇಗ ಎಚ್ಚರ ಆಗಿಬಿಡುತ್ತೆ. ಅಥವಾ ರಾತ್ರಿ ಎಷ್ಟೊತ್ತು ನಾನು ಪ್ರಯತ್ನ ಮಾಡಿದ್ರೂ ನಿದ್ದೆನೇ ಬರೋದಿಲ್ಲ, ಅಥವಾ ರಾತ್ರಿ ಗಡಿಗೆ ಎಚ್ಚರ ಆಗ್ತಾ ಇರ್ತದೆ, ಗಂಟೆಗೆ ಎಚ್ಚರ ಆಗ್ತಾ ಇರ್ತದೆ ಅಂತಿದ್ದರೆ ಆವಾಗ ಅದು ನಿದ್ರಾ ಸಮಸ್ಯೆ ಆಗ್ತದೆ. ಅದಕ್ಕೆ ವೈದ್ಯರ ಹತ್ರ ಹೋಗಿ ಸಲಹೆಗಳನ್ನು ತಗೊಳ್ಳೋ ಅವಶ್ಯಕತೆ ಇರ್ತದೆ. ಮನಸ್ಸಿಗೆ ಏನಾದ್ರು ಬೇಸರ ಇದೆ, ಚಿಂತೆಗಳಿದೆ, ಆಲೋಚನೆಗಳಿದೆ, ಹಳೆಯ ನೆನಪುಗಳು ತುಂಬ ಕಾಡ್ತಾ ಇರ್ತದೆ. ರಾತ್ರಿ ಮಲಗಿದಾಗ ಎಲ್ಲ ನೆನಪುಗಳು 20 ವರ್ಷದ್ದು 30 ವರ್ಷದ್ದು ಕೆಳಗೆ ಹೋಗಿದ್ದು ಸುಮಾರು ನೋವುಗಳು ಬೇಸರಗಳು ಎದುರಿಗೆ ಬರ್ತಾ ಇದೆ ಅಂತಂದರೆ ಅವುಗಳನ್ನೆಲ್ಲ ಎದುರಿಸೋದು ಹೇಗೆ ಅಂತ ವೆಂಟಿಲೇಷನ್. ಕೆಲವೊಂದು ಸರಿ ನಿಮ್ಮ ಎಲ್ಲ ಬೇಸರಗಳನ್ನು ಯಾರ ಹತ್ರನೂ ಹೇಳ್ಕೊಂಡಿರೋದಿಲ್ಲ. ಸೊ ಈ ಆಪ್ತ ಸಮಾಲೋಚಕರ ಹತ್ರ ಬಂದು ನೀವು ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ಳೋದ್ರಿಂದ ಎಷ್ಟೋ ರಿಲೀಫ್ ಅನಿಸುತ್ತೆ. ಯಾಕೆಂದರೆ ನಮ್ಮದಲ್ಲದ ಕೆಲವು ತಪ್ಪುಗಳನ್ನು ಕೆಲವೊಮ್ಮೆ ಎಣಿಸ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತೀವಿ, ಜವಾಬ್ದಾರಿತನ ತಗೊಳ್ತಾ ಇರ್ತೀವಿ. ಅಯ್ಯೋ ನಾನು ಹಾಗೆ ಮಾಡಬಾರ್ದಾಗಿತ್ತು, ನನ್ನ ಟೆನ್ಯೂರಲ್ಲಿ ಹೀಗಾಗ್ಬಿಟ್ಟಿತ್ತು, ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಈ ಥರ ಆಗ್ಬಿಡ್ತು ಅಂತ ಯಾವುದೋ ನಮ್ಮದಲ್ಲದ ತಪ್ಪುಗಳು ಮನಸ್ಸಿಗೆ ನೆನಪಿಗೆ ಬಂದು ನಿದ್ದೆ ತೊಂದರೆ ಆಗ್ತಾ ಇರ್ತದೆ. ಸೊ ಅದಕ್ಕೆ ಮುಖ್ಯವಾಗಿ ಪ್ರಶಾಂತತೆಯನ್ನು ಕಾಪಾಡ್ಕೊಳ್ಳೋದು, ಮಾನಸಿಕ ಪ್ರಶಾಂತತೆಯನ್ನು ಕಾಪಾಡ್ಕೊಳ್ಳೋದು ನಿದ್ದೆಗೆ ಅತಿ ಮೊದಲನೇ ಮೆಟ್ಲು. ಎರಡನೇದು, ಎವ್ರಿ ಡೇ ಸೇಮ್ ಟೈಮ್ ನಿದ್ದೆಗೆ ಹೋಗೋದು. ಈಗ 10 ಗಂಟೆಗೆ ಮಲಗೋ ಅಭ್ಯಾಸ ಇದ್ದರೆ 10 ಗಂಟೆಗೆ ಮಲಗೋದು, ನಿದ್ದೆ ಬರಲಿ ಬಿಡಲಿ. ನಾವೇನು ನಿದ್ದೆ ಬರೋದಿಲ್ಲ ಅಂತ ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಡೋದು, ಅಥವಾ ಸ್ಮೋಕಿಂಗ್ ಅಭ್ಯಾಸ ಸ್ಮೋಕಿಂಗ್ ಮಾಡ್ಕೊಳ್ಳೋದು, ಅಥವಾ ನಿದ್ದೆ ಬರಲಿಲ್ಲ ಅಂತ ಆಗ ಒಂದು ಸರಿ ಟೀ ಕಾಫಿ ಮಾಡ್ಕೊಂಡು ಕುಡಿಯೋದು, ಈ ಥರ ಮಾಡೋದು ಬೇಡ. ದಿನ ಆರೋಗ್ಯಕರವಾಗಿ ಒಂದೇ ಸಮಯಕ್ಕೆ ಮಲಗೋದು. ಮತ್ತು ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಇವತ್ತು ಬೆಳಗ್ಗೆ ನಾನು ಎಬ್ಬಿಸಬೇಡಿ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ 8-9 ಗಂಟೆವರೆಗೆ ಮಲಗೋದು ಬೇಡ. ನಿರಂತರವಾಗಿ ಒಂದೇ ಸಮಯಕ್ಕೆ ಮಲಗೋದು, ಒಂದೇ ಸಮಯಕ್ಕೆ ಏಳೋದು ಅಭ್ಯಾಸ ಇಟ್ಕೊಂಡ್ರೆ ನಮಗೆ ಒಂದು ವೇಳೆ ನಿದ್ರಾ ತೊಂದರೆ ಬಂದಿದ್ದರೂ ಕೂಡ ಅದು ರೀಶೆಡ್ಯೂಲ್ ಆಗಿ ವಾಪಸ್ ಮತ್ತೆ ಆರೋಗ್ಯಕರವಾದಂತಹ ದಿನಚರಿಗೆ ಬಂದುಬಿಡ್ತದೆ. ಒಂದು ವೇಳೆ ನಿದ್ರೆ ತೊಂದರೆ ಯಾರ್ಯಾರಿಗಿದೆ ಅಂದರೆ ಸಾಯಂಕಾಲ ಹೊತ್ತು ಒಂದು ಸಣ್ಣ ವಾಕಿಂಗ್ ಹೋಗಿ ಬನ್ನಿ. ಸಾಯಂಕಾಲ ಹೊತ್ತು ಫ್ರೆಶ್ ಆಗಿರಿ. ಬೇಗ ಮಲಗೋದಕ್ಕಿಂತ 2-3 ತಾಸು ಮುಂಚೆನೇ ಊಟ ಮಾಡಿಬಿಡಿ. ರಾತ್ರಿ ಊಟ ಸ್ವಲ್ಪ ಲಘುವಾಗಿರಲಿ, ಸಣ್ಣ ಊಟ ಮಾಡಲಿ. ರಾತ್ರಿ ತುಂಬ ಜೀರ್ಣತೆ ಕಷ್ಟ ಆಗಲಿಕ್ಕೆ ಆಗುವಂಥ ದೊಡ್ಡ ಊಟ ಬೇಡ. ಈ ಮಾಂಸದ ಊಟ ಇರ್ಬೋದು ಅಥವಾ ಗಟ್ಟಿ ಪದಾರ್ಥಗಳಿರ್ಬೋದು, ತುಂಬ ಜೀರ್ಣ ಆಗಲಿಕ್ಕೆ ಕಷ್ಟ ಆಗುವಂತಹ ಊಟ ಬೇಡ. ಮತ್ತು ಇನ್ನೇನು ಮಲಗಲಿಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ ಊಟ ಮಾಡಬಾರ್ದು. 2-3 ತಾಸು ಮುಂಚೆ ಮಾಡಬೇಕು. ಆವಾಗ ಈ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಅಂತ ಹೇಳ್ತೀವಿ, ನಮ್ಮ ಉದರದಲ್ಲಿ ಹೆಚ್ಚು ಹೊತ್ತು ಉಳಿಯೋದಿಲ್ಲ, ಊಟ ಸ್ವಲ್ಪ ಜೀರ್ಣ ಆಗಿ ಕೆಳಗೆ ಹೋಗ್ತದೆ. ಆವಾಗ ಲೈಟ್ ಫೀಲಿಂಗ್ ಇರ್ತದೆ, ನಮಗೆ ನಿದ್ದೆ ಬರಲಿಕ್ಕೆ ಸರಿ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ನಾವು 11 ಊಟ ಮಾಡೋದು ಮತ್ತೆ ಸೀದಾ ಹಾಸಿಗೆಗೆ ಹೋಗ್ಬಿಡೋದು. ಹಾಗೆ ಮಾಡಬಾರ್ದು. ಆವಾಗ ಜೀರ್ಣಕ್ಕೆ ಕೂಡ ಕಷ್ಟ ಆಗ್ತದೆ, ನಿದ್ರೆಗೆ ಕೂಡ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಸಣ್ಣ ಲಘು ಆಹಾರವನ್ನು ಮಾಡಿ ಒಂದೇ ಸಮಯಕ್ಕೆ ನಿದ್ದೆ ಮಾಡಲಿಕ್ಕೆ ಹೋಗಿ. ಅಕಸ್ಮಾತ್ ನಿದ್ದೆ ಬರಲಿಲ್ಲ ಅಂತಂದರೆ ಏನಾದರೂ ಒಂದು ಪುಸ್ತಕ ಓದ್ತಾ ಕೂತ್ಕೊಳ್ಳಿ. ಪುಸ್ತಕ ಓದೋದು ಒಳ್ಳೆಯ ಅಭ್ಯಾಸ ನಿದ್ದೆಗೆ. ನಾವು ನಿದ್ದೆ ಬರಲಿಲ್ಲ ಅಂದ ತಕ್ಷಣ ಗಡಿಯಾರ ನೋಡ್ತಾ ಕೂತ್ಕೊಳ್ಳೋದು, ಅಥವಾ ಹೋಗಿ ಟೀ ಕಾಫಿ ಮಾಡ್ಕೊಂಡು ಕೂತ್ಕೊಳ್ಳೋದು, ಅಥವಾ ಟಿ ವಿ ನೋಡ್ತಾ ಕೂತ್ಕೊಳ್ಳೋದು ತುಂಬ ಸುಲಭದ ದಾರಿಗಳು. ಆದರೆ ಅದು ತಪ್ಪು, ನಮ್ಮ ನಿದ್ರೆಯನ್ನು ಇನ್ನೂ ಹಾಳು ಮಾಡಿಬಿಡ್ತದೆ. ಅದಕ್ಕೋಸ್ಕರ ಏನಾದ್ರು ಪುಸ್ತಕ ಓದ್ತಾ ಕೂತ್ಕೊಳ್ಳೋಂಥದ್ದು, ಅಥವಾ ಬರೆಯೋ ಅಭ್ಯಾಸ ಇದ್ದರೆ ಏನಾದ್ರು ಬರಿತಾ ಕೂತ್ಕೊಂಡ್ರೆ ಬೇಗ ನಿದ್ದೆ ಬರ್ತದೆ. ನಿದ್ದೆ ಬಂದಾಗ ಹೋಗಿ ಮಲಗ್ಬೋದು. ಇದನ್ನೆಲ್ಲ ಮಾಡಿ ಕೂಡ ನಿದ್ದೆ ಬರ್ತಾ ಇಲ್ಲ ಅಂದಾಗ ಕೆಲವೊಂದು ಸರಿ ನಿಮಗೇನಾದ್ರು ಆತಂಕ ಇದೆಯಾ, ಯಾವುದಾದ್ರು ಬೇಸರಗಳಿದೆಯಾ, ಖಿನ್ನತೆ ಇದೆಯಾ, ಅದನ್ನು ಮನೋವೈದ್ಯರ ಹತ್ರ ಭೇಟಿ ಮಾಡಿ ಅದಕ್ಕೆ ಚಿಕಿತ್ಸೆ ತಗೊಳ್ಬೇಕು. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಖಿನ್ನತೆ ಇದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಮನೆಯವರೇ ಗುರುತಿಸ್ಬೇಕಾಗ್ತದೆ. ಏನಾಗಿದ್ರೆ ಖಿನ್ನತೆನ ಗುರುತಿಸೋದು ಹೇಗೆ ಅಂತಂದರೆ ತುಂಬ ಸುಲಭ. ತುಂಬ ಲವಲವಿಕೆಯಿಂದ ಇರ್ತಕ್ಕಂಥ ವ್ಯಕ್ತಿ ಕಾರಣ ಇಲ್ಲದೆ ಇತ್ತೀಚೆಗೆ ಬೇಸರದಲ್ಲಿರ್ತಾರೆ, ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಯಾವುದರಲ್ಲೂ ಆಸಕ್ತಿ ಇಲ್ಲ. ಮುಂಚೆ ಬೆಳಗ್ಗೆ ಹೇಳ್ತಿದ್ರು, ದೇವರ ಜಪ ಮಾಡ್ತಿದ್ರು, ನ್ಯೂಸ್ ಪೇಪರ್ ಓದ್ತಿದ್ರು, ವಾಕಿಂಗ್ ಹೋಗಿ ಬರ್ತಾಯಿದ್ರು, ಅವರ ಸ್ನೇಹಿತರ ಕ್ಲಬ್ ಮೀಟಿಂಗ್ಗಳಿಗೆ ಹೋಗಿ ಬರ್ತಾಯಿದ್ರು, ಮಕ್ಕಳ ಜೊತೆಗೆ ಆಡ್ತಾಯಿದ್ರು, ಸ್ವಲ್ಪ ಗಿಡಕ್ಕೆಲ್ಲ ನೀರು ಬಿಡ್ತಾಯಿದ್ರು, ಸಾಯಂಕಾಲ ಭಜನೆಗೆ ಹೋಗ್ತಾಯಿದ್ರು. ಇವು ಯಾವ ಮಾಡಲಿಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಯಾರು ಮಾಡ್ತಾರೆ? ಏನಾಗಬೇಕಾಗಿದೆ ಮಾಡಿ, ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ನನಗೆ ಎಲ್ಲೂ ಕರಿಬೇಡಿ, ಯಾವ ಸೋಷಿಯಲ್ ಫಂಕ್ಷನ್ಸಿಗೆ ಕರೆದ್ರೂ ಬರೋಲ್ಲ, ಮನೆಗೆ ಯಾರು ಗೆಸ್ಟ್ ಬಂದರೆ ಒಳಗೋಗಿ ಕೂತ್ಕೊಳ್ತಾರೆ. ಆಗಾಗ ದೇವರು ನನ್ನನ್ನು ಯಾಕಪ್ಪ ಕರ್ಕೊಳ್ಬಾರ್ದು, ನನಗೆ ಎಲ್ಲ ಯಾರ್ಯಾರೋ ಹೋಗ್ತಾರೆ, ನನ್ನನ್ನು ಯಾಕೆ ದೇವ್ರು ಕರ್ಕೊಳ್ಬಾರ್ದು, ಈ ಥರ ಮಾತಾಡ್ತಾರೆ.
ನನಗೆ ಎಲ್ಲರನ್ನು ಬಿಟ್ಟು ಎಲ್ಲರೂ ದೂರ ಹೋಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಅಂತ ಮಾತಾಡ್ತಾರೆ. ಇಂಥದ್ದೆಲ್ಲ ಆತ್ಮಹತ್ಯೆ ಆಲೋಚನೆಗಳು ಇರ್ಬೋದು, ಸಾಯೋ ಆಲೋಚನೆಗಳು ಮಾತಾಡ್ತಾ ಇದ್ರೆ ಅದನ್ನು ನಾವು ಖಿನ್ನತೆ ಅಂತ ಗುರುತಿಸ್ಬೇಕಾಗ್ತದೆ. ಎಷ್ಟೋ ಸಲ ಅವರಾಗೆ ಅವರು ನನಗೆ ಬೇಸರ ಆಗ್ತದೆ. ಈಗ ಅಟ್ಲೀಸ್ಟ್ ಮಹಿಳೆಯರಾದರೆ, ಹೆಂಗಸರಾದರೆ ಅಟ್ಲೀಸ್ಟ್ ಅಳ್ತಾರೆ, ಕಣ್ಣೀರು ಹಾಕ್ತಾರೆ, ಅವ್ರಿಗೆ ಏನೋ ದುಃಖ ಇರ್ಬೋದು, ಬೇಸರ ಇರ್ಬೋದು ಅಂತ ನಾವು ಗುರುತಿಸ್ಬೋದು ಅಂತ. ಕೆಲವರು ಗಂಡಸರಲ್ಲಿ ಕಷ್ಟ ಆಗ್ತದೆ, ಯಾರು ಕಣ್ಣೀರು ಹಾಕೋದಿಲ್ಲ, ಹಾಗಂತ ಅವ್ರಿಗೆ ಖಿನ್ನತೆ ಇರೋದನ್ನು ಮನೆಯವರು ಗುರುತಿಸೋದಿಲ್ಲ. ಇನ್ನೂ ಕೆಲವೊಮ್ಮೆ ಏನಾಗ್ತದೆ, ನಮ್ಮ ಹತ್ರ ಕರ್ಕೊಂಡು ಬಂದಿರ್ತಾರೆ, ಅವರು ಏನೋ ತುಂಬ ಕೋಪ ಮಾಡ್ತಾರೆ, ತುಂಬ ಸಿಟ್ಟು ಮಾಡ್ತಾರೆ, ರಾತ್ರಿ ನಿದ್ದೆ ಮಾಡೋದಿಲ್ಲ, ತುಂಬ ಕಿರಿಕಿರಿ ಮಾಡ್ತಾರೆ ಅಂತ ಕರ್ಕೊಂಬಂದಿರ್ತಾರೆ. ಆವಾಗ ನಾವು ಅವ್ರ ಹತ್ರ ಪರೀಕ್ಷೆ ಮಾಡಿ ಅವರ ವಿಚಾರಗಳನ್ನು ತಿಳ್ಕೊಂಡು ಮನೆಯವ್ರಿಗೆ ಹೇಳ್ತೀವಿ, ಅವರಿಗೆ ಸ್ವಲ್ಪ ಖಿನ್ನತೆ ಇದೆ, ಆ ಖಿನ್ನತೆಗೆ ಚಿಕಿತ್ಸೆ ಮಾಡಿದ್ರೆ ಸರಿ ಹೋಗುತ್ತಂದರೆ ಮಕ್ಕಳು ಒಪ್ಕೊಳ್ಳೋದಿಲ್ಲ. ಅವ್ರಿಗೆಂಥ ಖಿನ್ನತೆ ಸರ್, ಎಲ್ಲರ ಹತ್ರ ಜಗಳ ಆಡ್ತಾರೆ, ಪಕ್ಕದ ಮನೆಯವ್ರ ಹತ್ರ ಜಗಳ ಆಡ್ತಾರೆ, ಎಲ್ಲರ ಹತ್ರ ಸಿಟ್ಟು ಮಾಡ್ತಾರೆ, ನಮಗೆ ಸಾಕಾಗೋಗಿದೆ ಅವ್ರು ನೋಡಿಕೊಂಡ್ರೆ ಅಂತ. ಅಂದರೆ ಈಗ ಆ ವ್ಯಕ್ತಿ ನನಗೆ ಬೇಸರ ಆಗ್ತದೆ, ದುಃಖ ಆಗ್ತದೆ, ಬದುಕುದೇ ಬೇಡ ಅಂತ ಹೇಳಿದರೆ ಮಾತ್ರ ಖಿನ್ನತೆ ಅಂತ ತಿಳ್ಕೊಬೇಡಿ. ಕೆಲವೊಂದು ಸರಿ ಅವರು ಖಿನ್ನತೆಯನ್ನು ವ್ಯಕ್ತಪಡಿಸುವ ರೀತಿ ಬೇರೆ ಆಗ್ತದೆ. ಈಗ ಉದಾಹರಣೆ, ಅವ್ರಿಗೆ ನಿರಾಶೆ, ಕೆಲವರು ತುಂಬ ಏನಂದರೆ ಮೋರಲ್ಸು ವ್ಯಾಲ್ಯೂಸು ಇಟ್ಕೊಂಡು, ನೀತಿ ನಿಯಮಗಳನ್ನು ಇಟ್ಕೊಂಡು ಬದುಕಿರ್ತಾರೆ. ಈ ಜನ್ರೇಷನ್ ಗ್ಯಾಪಿಂದ ಅವ್ರಿಗೆ ಆಗ್ತಾ ಇರತಕ್ಕಂಥ ಬದಲಾವಣೆಗಳನ್ನ ಒಪ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ. ಅವರು ನಡ್ಕೊಂಡು ಬಂದ ನಿಯಮಗಳು, ರೀತಿಗಳು ಈ ಮಕ್ಕಳು ಮತ್ತು ನೆಕ್ಸ್ಟ್ ಜನ್ರೇಷನ್ ಮೊಮ್ಮಕ್ಕಳು, ಆವಾಗ ಏನಾಗ್ತದೆ ಅಂದರೆ ಅವ್ರಿಗೆ ಕಾನ್ಸ್ಟೆಂಟ್ ಕ್ಲಾಶಸ್ ಆಗ್ತಾ ಇರ್ತದೆ. ಮೊಮ್ಮಕ್ಕಳು ಹಾಕ್ಕೊಳ್ಳೋ ಡ್ರೆಸ್ ಇವ್ರಿಗೆ ಇಷ್ಟ ಆಗಲ್ಲ, ಮೊಮ್ಮಕ್ಕಳ ಆಹಾರ ವಿಧಾನಗಳು ಇವ್ರಿಗೆ ಇಷ್ಟ ಆಗ್ತಿರೋದಿಲ್ಲ, ಮೊಮ್ಮಕ್ಕಳು ದೊಡ್ಡವ್ರ ಜೊತೆಗೆ ಹೇಗೆ ಗೌರವದಿಂದ ನಡ್ಕೊಳ್ತಿಲ್ಲ ಅನ್ನೋದು ವಿಚಾರ ದೊಡ್ಡದಾಗ್ತಾ ಇರ್ತದೆ. ಇಂಥ ಕ್ಲಾಶಸ್ ಬರ್ತಾ ಇರ್ತದೆ. ಸೊ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಅವ್ರಿಗೆ ಏನು ಬೇಸರ ಆಗ್ತಾಯಿದೆ, ಯಾವ ವಿಷಯಕ್ಕೆ ಬೇಸರ ಆಗ್ತಾಯಿದೆ ಅಂತ ಕೂತು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಯಾವಾಗಲೂ ಒಬ್ಬರೇ ಸರಿ ಅಂದರೆ ನಾವು ಮಕ್ಕಳದೇ ಸರಿ ಅಂತ ತಕ್ಕೊಂಡು ತಂದೆ ತಾಯಿಗಳನ್ನು ಬೈಯೋದು, ಅಥವಾ ತಂದೆ ತಾಯಿಗಳದೇ ಸರಿ ಅಂದ್ಕೊಂಡು ಮಕ್ಕಳನ್ನ ಬೈಯೋದು ಮಾಡಿದಾಗ ಏನಾಗುತ್ತೆ, ಅಲ್ಲಿ ಎರಡು ಜನ್ರೇಷನ್ಗೆ ಆ ಬ್ರಿಡ್ಜ್ ಕಟ್ಟಾಗಿಬಿಡ್ತದೆ. ಇವತ್ತಿನ ಹೆಚ್ಚಿನ ಯುವಜನರು ಅವರ ಅಜ್ಜ ಅಜ್ಜಿನ ಕಂಡ್ರೆ ಆಗೋದಿಲ್ಲ. ಅಜ್ಜ ಅಜ್ಜಿ ಅಂದರೆ ಕಿರಿಕಿರಿ ಮಾಡ್ತಾರವರು, ಪಿರ್ಕೀಸು, ಏನು ಮಾಡಿದರೂ ಸಿಟ್ಟು ಅವರಿಗೆ ಅಂತೇಳಿ. ನಮ್ಮ ಅಜ್ಜಿ ಅಂತೂ ಮನೇಲಿದ್ದರೆ ಜಗಳಗಳು ಜಾಸ್ತಿ, ಅಜ್ಜಿ ಯಾವಾಗ ಹೋಗ್ತಾರೆ ಅಂತ ಕಾಯ್ತಾ ಇರ್ತೀನಿ ನಾನಂತ. ಯಾಕೆ ಇದು ಆಗ್ತದೆ ಅಂದರೆ ಅಜ್ಜ ಅಜ್ಜಿ ಅಂದರೆ ಬರೀ ಬೈಲಿಕ್ಕಿರೋರು ಅನ್ನೋ ಭಾವನೆ ಬಂದುಬಿಡ್ತದೆ. ಸೊ ಆ ಭಾವನೆ ಬರದೆ ನಾವು ಈ ಜನ್ರೇಷನ್ ಗ್ಯಾಪಿನ ಸ್ವಲ್ಪ ಪರಿಚಯವನ್ನು ಹಿರಿಯರಿಗೂ ತಿಳಿಸ್ಕೊಡ್ಬೇಕು, ಮಕ್ಕಳಿಗೂ ತಿಳಿಸ್ಕೊಡ್ಬೇಕು. ಆಮೇಲೆ ಆ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡಬೇಕು. ಎಷ್ಟೋ ಸಲ ಅವರಿಬ್ಬರಿಗೆ ಕನೆಕ್ಟಿವಿಟಿ ಚೆನ್ನಾಗಿರ್ತದೆ, ಅಜ್ಜ ಅಜ್ಜಿಗಳಿಗೆ ಮತ್ತು ಮೊಮ್ಮಕ್ಕಳಿಗೆ. ಸೊ ಸಾಧ್ಯವಾದಷ್ಟು ಅವರಿಬ್ಬರಿಗೆ ಕಮ್ಯುನಿಕೇಷನ್ಸು ಇಂಪ್ರೂವ್ ಮಾಡಿದರೆ ಒಳ್ಳೆಯದು. ಅವ್ರಿಗೆ ಆ ರಿಲೇಟೆಡ್ನೆಸ್ ಚೆನ್ನಾಗಿರ್ತದೆ. ಕೆಲವೊಮ್ಮೆ ಈಗ ನೋಡಿ, ವಯಸ್ಸಾದವರು ಮನೇಲಿರ್ತಾರೆ, ಮಕ್ಕಳು ಮನೇಲಿರ್ತಾರೆ, ಇನ್ನು ಮಧ್ಯ ವಯಸ್ಕರು ಮಕ್ಕಳು ಅಥವಾ ಸೊಸೆಯಂದರು ಕೆಲಸಕ್ಕೆ ಹೊರಗೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಸಮಯ ಕೊಡೋಕೆ ಆಗ್ತಾ ಇರಲ್ಲ. ಆದರೆ ಅಜ್ಜ ಅಜ್ಜಿನ ನೋಡ್ಕೊಳ್ಳೋದು, ಅವ್ರಿಗೆ ಮಾತ್ರೆಗಳನ್ನು ಕೊಡುವಂಥದ್ದು, ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗೋದು, ಅದು ಮೊಮ್ಮಕ್ಕಳ ಜವಾಬ್ದಾರಿ ಅಂತ ಮಾಡಿಕೊಟ್ಟಾಗ ಅಲ್ಲಿ ಫೋರ್ಸ್ಫುಲಿ ಆದರೂ ಚಿಕ್ಕ ಮಕ್ಕಳಿಗೆ ತಂದೆ ತಾಯಿ ಅಂದರೆ ಅಜ್ಜ ಅಜ್ಜಿಗಳನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಬರ್ತದೆ. ಆ ಮಕ್ಕಳಿಗೆ ಅಜ್ಜ ಅಜ್ಜಿಗಳಿಂದ ನನಗೆ ನೀತಿ ಕಥೆಗಳಿರ್ಬೋದು, ಅಥವಾ ಹಾಡುಗಳು ಹೇಳೋರು ಇರ್ಬೋದು, ಅಥವಾ ಇನ್ನೊಂದೇನೋ ಸಂಗೀತ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗೋದು, ಅದು ತಂದೆ ತಾಯಿಗಳು ಮಾಡ್ತಾ ಇರಲ್ಲ, ಬ್ಯುಸಿ ಇರ್ತಾರೆ, ಅದು ಅಜ್ಜ ಅಜ್ಜಿಗಳಿಂದ ಅವ್ರಿಗೆ ಬೆನಿಫಿಟ್ ಆಗ್ತದೆ. ಸೊ ಈ ರೀತಿ ನಾವು ಎಷ್ಟೋ ಸಲ ನಾವು ಮಾಡೋಕ್ಕಾಗಲಿಲ್ಲ ಅಂದರೂ ಅದು ಮಕ್ಕಳು ಮಾಡ್ತಾರೆ. ಆಮೇಲೆ ಈ ವಯೋವೃದ್ಧರ ಮಾನಸಿಕ ಸ್ಥಿತಿಗೆ ಸರಿ ಹೋಗುವಂತಹ ಅವರ ವಯಸ್ಸಿನ ಜನರೊಟ್ಟಿಗೆ ಅವರ ಸಂಪರ್ಕವನ್ನು ನಿರಂತರವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ನಮಗೆ ಅವ್ರ ಜೊತೆ ಸಮಯ ಕಳೆಯೋಕ್ಕಾಗಲ್ಲ, ಆದರೆ ನಾನು ಆಫೀಸಿಗೆ ಹೋಗುವಾಗ ನನ್ನ ತಂದೆಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವರ ಸ್ನೇಹಿತರು ಸಿಗುವಂಥ ಒಂದು ಜಾಗಕ್ಕೆ ಬಿಟ್ಟು ಹೋಗ್ತೇನೆ. 2 ತಾಸು ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಹೋಗ್ತೇನೆ. ಇಲ್ಲಿ ನಾನು ತಂದೆ ಜೊತೆಗೆ ಸಮಯ ಕಳೀಲೇ ಇಲ್ಲ, ಆದರೆ ಅವರ ವಯಸ್ಸಿನ ಅವರ ಜನ್ರೇಷನ್ನಿನ ಜನರು ಅವ್ರನ್ನ ಅರ್ಥ ಮಾಡ್ಕೊಳ್ಬಲ್ಲರು ಅಂತ ತಿಳ್ಕೊಂಡ್ರೆ ಸಾಕು, ಎಷ್ಟೋ ಸಲ ಲಾಭ ಆಗ್ತದೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಮನೇಲಿ ಇವ್ರು ಕಿರಿಕಿರಿ ಮಾಡ್ತಾ ಇರ್ತಾರೆ, ಬೋರ್ಡಮ್, ಜಸ್ಟ್ ಕಿರಿಕಿರಿ ಆಗ್ತದೆ, ಇಡೀ ದಿನ ಖಾಲಿ ಕೂತ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಇರಪ್ಪ, ನೀನೇನು ಮಾಡಬೇಡ, ನೀನು ಏನು ಮಾಡ್ತಿದ್ರೆ ಸಾಕು, ಕೈ ಮುಗಿತೀನಿ, ನೀನು ಸುಮ್ಮನೆ ಕೂತ್ಕೊ ಅಂತ. ಅಂದರೆ ಮನೇಲಿ ಏನಾಗುತ್ತೆ ಅಂದರೆ, ನೀನು ಹೊರಗೆ ಹೋದ್ರೆ ಏನಾದ್ರು ಮಾತಾಡ್ತೀಯಾ, ಏನಾದ್ರು ಅಪಹಾಸ್ಯ ಬಿಡ್ತೀಯಾ, ನಮಗೆ ಅಗೌರವ ತೆಗಿತೀಯ ಅಂತ ಸುಮ್ಮನೆ ಕೂತ್ಕೊ ಅಂತ ಹೇಳ್ತಾ ಇರ್ತಾರೆ ಪ್ರಾಯದವರಿಗೆ. ಆದರೆ ಸುಮ್ಮನೆ ಕೂತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಬಹುಶಃ ನಾವು ಓಲ್ಡ್ ಏಜಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಸೊ ಎಲ್ಲರನ್ನೂ ಸುಮ್ಮನೆ ಕೂರಿಸೋದಕ್ಕಿಂತ ಅವ್ರಿಗೆ ಒಂಚೂರು ಆ್ಯಕ್ಟಿವಿಟೀಸ್ ಕೊಡೋದು ತುಂಬ ಒಳ್ಳೆಯದು. ಎಸ್ಪೆಷಲಿ ಯಾರು ಈಗ ಆಲ್ರೆಡಿ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ, ಆತಂಕ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ, ನೆನಪಿನ ಶಕ್ತಿಯಿಂದ ಕೊರತೆಯಿಂದ ಬಳಲ್ತಾ ಇದ್ದಾರೆ, ಅವ್ರಿಗೆ ಚಟುವಟಿಕೆಗಳನ್ನು ಕೊಡುವಂಥದ್ದು ತುಂಬ ಮುಖ್ಯ ಆಗ್ತದೆ. ಚಟುವಟಿಕೆಗಳು ಇಲ್ಲದ ಕಾರಣಕ್ಕೋಸ್ಕರ ಎಷ್ಟೋ ಸಲ ಖಿನ್ನತೆಗೆ ಹೋಗ್ತಾ ಇರ್ತಾರೆ. ನಾವು ನೋಡ್ತಾ ಇರ್ತೀವಿ, ನಮ್ಮಲ್ಲೇ ಎಷ್ಟೊಂದು ಜನ ರಿಟೈರ್ಮೆಂಟ್ ಆದ ತಕ್ಷಣವೇ ತುಂಬ ಬೇಸರದಲ್ಲಿ ಖಿನ್ನತೆಗೊಳಗಾಗ್ತಾರೆ. ಅವರಿಗೆ ಪ್ಲ್ಯಾನ್ ಮಾಡಿ ಎಲ್ಲಾದರೂ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಮಾಡಿದ ತಕ್ಷಣ ಅವರು ಖಿನ್ನತೆಗೆ ಚಿಕಿತ್ಸೆ ಕೂಡ ಬೇಕಿಲ್ಲ ಅನ್ನೋಷ್ಟು ಮಟ್ಟಿಗೆ ಆ್ಯಕ್ಟಿವ್ ಆಗಿಬಿಡ್ತಾರೆ. ಅದು ನಿದ್ರೆಗೆ ಸಂಬಂಧಪಟ್ಟ ಬದಲಾವಣೆಗಳ ಬಗ್ಗೆ ಹೇಳಿದೆ. ಕೆಲವೊಮ್ಮೆ ಅವರು ತುಂಬ ಆತಂಕ ಅಥವಾ ಬೇಸರದಲ್ಲಿದ್ದಾಗ ಕೆಟ್ಟ ಕನಸುಗಳು ಬೀಳ್ತಾ ಇರ್ತದೆ. ಅದನ್ನು ಜಸ್ಟ್ ರಿಯಶ್ಯೂರ್ ಮಾಡಿದರೆ ಸಾಕಾಗ್ತದೆ. ನಿಮ್ಮ ಕನಸುಗಳು ಬೀಳೋದು ನಮ್ಮ ಮಾನಸಿಕ ಸ್ಥಿತಿ ಮೇಲೆ,
ನನಗೇನೋ ಬೇಸರ ಇತ್ತು, ಭಯ ಇತ್ತು, ಮುಂದಿನ ಜೀವನದ ಬಗ್ಗೆ ಆತಂಕ ಇತ್ತು. ಕೆಲವೊಮ್ಮೆ ಏನಾಗುತ್ತೆ, ನಾನು ಒಂಟಿ ಆಗಿಬಿಟ್ಟೆ, ಅನಾಥ ಪ್ರಜ್ಞೆ ಕಾಡ್ತಾ ಇರ್ತದೆ ಅವ್ರಿಗೆ, ಜೊತೆಗೆ ಯಾರೂ ಇಲ್ಲ, ನನ್ನ ಮುಂದೆ ಯಾರು ನೋಡ್ಕೊಳ್ತಾರೆ, ಅಥವಾ ಮಕ್ಕಳು ದೂರ ಹೋಗ್ಬಿಟ್ರೆ ನನ್ನ ಗತಿ ಏನು, ಈ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಆದರೂ ರಿಅಶ್ಯೂರೆನ್ಸ್ ಕೊಟ್ಟಾಗ, ಮನಸ್ಸು ಸಮಾಧಾನ ಸ್ಥಿತಿ ಇದ್ದಾಗ ಈ ಕೆಟ್ಟ ಕನಸುಗಳು ಬೀಳೋದು ಕಡಿಮೆ ಆಗ್ತದೆ. ನಮ್ಮ ಕನಸುಗಳ ಬಗ್ಗೆ ತುಂಬ ತಪ್ಪು ಅಭಿಪ್ರಾಯಗಳಿರ್ತದೆ ಕೆಲವೊಮ್ಮೆ. ಅಂದರೆ ನನಗೆ ಕನಸಲ್ಲಿ ಹಿಂಗಾಯಿತು ಹಂಗಾಯಿತು ಅಂತೇಳಿ ಹೆದರಿ ಅದಕ್ಕೋಸ್ಕರ ಪೂಜೆ ಮಾಡಿಸೋದು, ಪುನಸ್ಕಾರ ಮಾಡಿಸೋದು, ಮತ್ತು ದೇವಸ್ಥಾನಗಳಿಗೆ ಅಲಿಯೋದು ಆಗ್ತದೆ. ಸೊ ಕನಸುಗಳು ಅಂದರೆ ಬೇರೆ ಏನೂ ಅಲ್ಲ, ನಮ್ಮ ಮಾನಸಿಕ ಸ್ಥಿತಿಗೆ ತಕ್ಕನಾಗಿ ನಾವು ಭಯದ ಸ್ಥಿತಿಯಲ್ಲಿ ಹೆಚ್ಚಿದ್ರೆ ನಮಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರ್ತದೆ. ಸಮಾಧಾನಕರ ಇದ್ದರೆ ಸುಮ್ಮನೆ ಯಾವುದು ಲಿಂಕ್ ಇಲ್ಲದ್ದು ಆ ದಿನದಲ್ಲಿ ನಡೆದಂಥ ಘಟನೆಗಳು ಅಥವಾ ಸ್ನೇಹಿತರ ಬಗ್ಗೆ ಯೋಚನೆ ಮಾಡಿದಂಥ ಘಟನೆಗಳು ಬೀಳ್ತದೆ. ಸೊ ಕನಸುಗಳಿಗೋಸ್ಕರ ಅತಿಯಾದ ಯೋಚನೆ ಮಾಡೋದು ಬೇಡ.